ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೇವರ ನೈವೇದ್ಯಕ್ಕೆ ಇವತ್ತು ನಾನು ಹಾಲಿನ ಪಾಯಸ ಮಾಡ್ತಾಯಿದ್ದೀನಿ. ಸಕ್ಕರೆ ಬದಲು ಬೆಲ್ಲ ಹಾಕಿ ಮಾಡ್ತಾ ಇರೋದು. ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 3-4 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು. ಆಮೇಲೆ ಹೊಸ ನೀರು ಹಾಕಿ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಇದು ಚೆನ್ನಾಗಿ ನೆಂದ ಮೇಲೆ ಎಕ್ಸ್ಟ್ರಾ ನೀರೆಲ್ಲ ಚೆಲ್ಬಿಟ್ಟು ಅಕ್ಕಿನ ಒಂದು ಬಟ್ಟೆ ಮೇಲೆ ಹಾಕಿ ಹರವ್ತಾ ಇದ್ದೀನಿ. ಫ್ಯಾನ್ ಅಡಿಲಿ ಬೇಕಾದರೂ ಇಡ್ಬೋದು, ಬೇಗ ಡ್ರೈ ಆಗುತ್ತೆ. ಇದರಲ್ಲಿ ಒಂಚೂರು ನೀರಂಶ ಇರಬಾರ್ದು. ಕಂಪ್ಲೀಟಾಗಿ ಡ್ರೈ ಆದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಒಂದು 3-4 ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನಾರ್ಮಲಾಗಿ ಗ್ರೈಂಡ್ ಮಾಡೋಕ್ಕೆ ಹೋದರೆ ತುಂಬ ಪುಡಿಯಾಗಿ ಏನು ನಿಮಗೆ ಅಕ್ಕಿ ತರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಪಲ್ಸ್ ಮೋಡಲ್ಲಿ ಮಾಡಿಕೊಂಡ್ರೆ ತರಿಯಾಗಿ ನಿಮಗೆ ಸಿಗುತ್ತೆ. ನೀವು ಡೈರೆಕ್ಟಾಗಿ ಅಕ್ಕಿ ತರಿನೇ ಯೂಸ್ ಮಾಡೋ ಹಾಗಿದ್ರೆ ಈ ಸ್ಟೆಪ್ಪೆಲ್ಲ ಸ್ಕಿಪ್ ಮಾಡ್ಕೋಬೋದು. ಇವಾಗ ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಹೈ ಫ್ಯಾಟ್ ಹಾಲನ್ನು ತೊಗೊಂಡಿರೋದು. ಆವಾಗ ಪಾಯಸ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಇದನ್ನು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಫ್ರೆಶ್ ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೇಸರಿ ದಳ ಕೂಡ ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಕೇಸರಿ, ಹಾಗೆ ಕಲರ್ ಕೂಡ. ಇದನ್ನು ಒಂಚೂರು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಬಿಸಿ ಆಗಬೇಕು, ಕಾಯಬೇಕು. ಮಧ್ಯ ಮಧ್ಯ ಒಂದು ಸಲ ಮಿಕ್ಸ್ ಮಾಡಿದ್ರೆ ಅದು ತಳದಲ್ಲಿ ಅಂಟ್ಕೊಳ್ಳೋದಿಲ್ಲ. ಹಾಗೆಯೇ ಈಗ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ಅಳತೆ ಮಾಡಿ ಇಟ್ಕೋತಾ ಇದ್ದೀನಿ. ಪುಡಿ ಬೆಲ್ಲ ಇದ್ದರೆ ಪುಡಿ ಬೆಲ್ಲನೇ ಹಾಕೋಬೋದು, ಅಥವಾ ಯಾವ ಬೆಲ್ಲ ಇದ್ದರೂ ಅದನ್ನೇ ನೀವು ಪುಡಿ ಮಾಡ್ಕೊಂಡು ಹಾಕೋಬೋದು. ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ 1/3 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಕಾಯಕ್ಕೆ ಇಡ್ತಾಯಿದ್ದೀನಿ. ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು, ಯಾವುದೇ ರೀತಿಯಾದಂತಹ ಪಾಕ ಎಲ್ಲ ಬರೋದು ಬೇಡ. ಇವಾಗ ಹಾಲು ಬಿಸಿಯಾಗಿದೆ, ಕಾದಿದೆ, ಅಂದರೆ ಒಂದು ಕುದಿ ಬಂದಿದೆ. ಇದಕ್ಕೆ ಈ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಅಕ್ಕಿನ ಹಾಕಿ ಇದನ್ನು ಬೇಯಿಸ್ಕೋಬೇಕು. ನಿಮಗೆ ಟೈಮ್ ಆಗುತ್ತೆ ಈ ಥರ ಬರೀ ಪಾತ್ರೆಯಲ್ಲಿ ಮಾಡೋದು ಅಂದರೆ ಕುಕ್ಕರ್ನಲ್ಲಿ ಬೇಕಾದರೂ ಮಾಡ್ಕೋಬೋದು. ಬಟ್ ಟ್ರೆಡಿಷ್ನಲ್ ಮೆಥಡಲ್ಲಿ ಈ ಥರ ಪಾತ್ರೆಯಲ್ಲೇ ಮಾಡೋದು. ಸೊ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ಬೆಲ್ಲನ ಕರಗಿಸ್ಕೊಂಡು ಒಂದು ಪಾತ್ರೆಗೆ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲದಲ್ಲಿ ಒಂದು ಸ್ವಲ್ಪ ಗಲೀಜಿರುತ್ತಲ್ಲ, ಸೊ ಹಾಗಾಗಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಕೂಡ ಬೆಂದಿದೆ. ಬೇಕಿದ್ರೆ ಬೆರಳು ಮಧ್ಯದಲ್ಲಿ ನೀವು ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಸೊ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಆರಕ್ಕಿಡಬೇಕು. ತುಂಬ ಬಿಸಿ ಇರೋದ್ರಿಂದ ಹಾಲು ಬೆಲ್ಲ ಹಾಕಿದ್ರೆ ಹಾಲು ಒಡೆದಂಗೆ ಆಗೋಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕೆಳಗಡೆ ಇಟ್ಕೊಂಡು ಇದೊಂದು ಚೂರು ಆರಲಿ. ಅಷ್ಟೊತ್ತಿಗೆ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ತುಪ್ಪದಲ್ಲಿ ಇದನ್ನು ಹುರಿದುಬಿಟ್ರೆ ಆಮೇಲೆ ಪಾಯಸಕ್ಕೆ ಆ್ಯಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದು ಕೈ ಹಿಡಿಯಷ್ಟು ಗೋಡಂಬಿ, ಹಾಗೆಯೇ ಒಂದು ಕೈ ಹಿಡಿಯಷ್ಟು ಇದು ದ್ರಾಕ್ಷಿನ ತೊಗೊಂಡಿದ್ದೀನಿ. ಬಾದಾಮಿ ಬೇಕಿದ್ರೂ ನೀವು ಹಾಕೋಬೋದು. ಪ್ಯಾನ್ಗೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಫಸ್ಟು ಗೋಡಂಬಿ ಫ್ರೈ ಮಾಡ್ಕೋತಾ ಇದ್ದೀನಿ, ಆಮೇಲೆ ದ್ರಾಕ್ಷಿ ಕೂಡ ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಹಾಲು ಕೂಡ ಆರಿದೆ ಸ್ವಲ್ಪ. ಅದಕ್ಕೆ ಬೆಲ್ಲ ಏನು ಕರಗಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಸಕ್ಕರೆ ಹಾಕೋದಾದರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಕೊಂಡೆ ನೀವು ಅಕ್ಕಿ ಬೆಂದ ಮೇಲೆ ಡೈರೆಕ್ಟಾಗಿ ಸಕ್ಕರೆ ಹಾಕೋಬೋದು. ಬಟ್ ಬೆಲ್ಲ ಹಾಕ್ತಿರೋದ್ರಿಂದ ಬಿಸಿಯಾಗಿ ಹಾಕಿದ್ರೆ ಹಾಲು ಒಡೆದೋಗುತ್ತಲ್ಲ, ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದು ಫ್ರೈ ಮಾಡಿರೋ ಗೋಡಂಬಿ ದ್ರಾಕ್ಷಿ, ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಪಚ್ ಕರ್ಪೂರ ಇದ್ದರೆ, ಅಂದರೆ ಅಡುಗೆಗೆ ಬಳಸೋವಂಥ ಕರ್ಪೂರ ಇದ್ದರೆ ಒಂದು ಚಿಟಿಕೆಯಷ್ಟು ಹಾಕಿ, ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತಲ್ಲ ಆ ಥರನೇ ನಿಮಗೆ ಟೇಸ್ಟ್ ಬರುತ್ತೆ. ಇದಿಷ್ಟು ಮಾಡ್ಕೊಂಬಿಟ್ರೆ ಹಾಲಿನ ಪಾಯಸ ರೆಡಿ. ನೀವು ದೇವರ ನೈವೇದ್ಯಕ್ಕೆ ಅಥವಾ ಯಾವುದೇ ಒಂದು ಹಬ್ಬಗಳಿಗೆ ಈ ಥರ ಪಾಯಸನ ಮಾಡಿ ನೋಡ್ಬೋದು.